ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ತೀರ್ಮಾನ ಆಗಿದೆ ತಪಸ್ಸಿಗೆ ಹೋಗಬೇಕು ಅಂತ. ಯಾವಾಗ ಎಲ್ಲಿಗೆ ಅನ್ನೋದನ್ನು ದಾಮೋದರ ಪಳನಿಟ್ಕರ್ ಹೇಳ್ತಾರೆ. ಸಜ್ಜನಗಡಕ್ಕೆ ಹೋಗುವಂತ. ಸಜ್ಜನಗಡದಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಸ್ಥಳ ಅದು. ಅದ್ಭುತವಾದಂತಹ ವ್ಯಕ್ತಿತ್ವ ಸಮರ್ಥ ರಾಮದಾಸರದ್ದು. 1530 ಜನಿಸಿ 1603 73 ವರ್ಷಗಳ ಬದುಕು. ಶಿವಾಜಿ ಮಹಾರಾಜರ ಗುರುಸ್ಥಾನದಲ್ಲಿದ್ದವರು. ಛತ್ರಪತಿ ಶಿವಾಜಿಯವರು ಸಜ್ಜನಗಡದಿಂದ ರಾಮದಾಸರ ಪ್ರೇರಣೆಯ ಮೇರೆಗೆ ಅವರನ್ನು ಗುರುವಾಗಿ ಸ್ವೀಕರಿಸಿ ತಮ್ಮದಾದಂತಹ ಆಡಳಿತವನ್ನು ನಡೆಸ್ತಾರೆ. ಈಗಲೂ ಸಜ್ಜನಗಡದಲ್ಲಿ ಆ ಕಾಲಕ್ಕೆ ಸಮರ್ಥರಿಗೆ ಛತ್ರಪತಿ ಶಿವಾಜಿಯವರು ಉಡುಗೊರೆಯಾಗಿ ಕೊಟ್ಟಂತಹ ಅದೆಷ್ಟೋ ವಸ್ತುಗಳು ಸಮರ್ಥರ ಸಮಾಧಿ ಸ್ಥಳದಲ್ಲಿದೆ. ಅಂತಹ ಸಜ್ಜನಗಡಕ್ಕೆ ನೀನು ಹೋಗು ಅಂತ ಹೇಳುತ್ತಾರೆ. ಹೋಗೋದು ಯಾವಾಗ ಅಂತ ಕೇಳಿದರೆ 1927ನೇ ಇಸ್ವಿ ಆಶ್ವಯುಜ ಮಾಸದ ದಶಮಿಯ ದಿನ. ಆ ವರ್ಷ ದಶಮಿ 2 ದಿವಸ ಬಂದಿತ್ತಂತೆ. ಗುರುವಾರ ಮತ್ತು ಬುಧವಾರ ಮತ್ತು ಗುರುವಾರ. ಮೊದಲನೆಯ ದಿನ ಬುಧವಾರ ಪ್ರಯಾಣವನ್ನು ಆರಂಭಿಸಬೇಕು. ಹಾಗೆ ಪ್ರಯಾಣವನ್ನು ಆರಂಭಿಸಿ ಇವರಿರುವ ಪುಣೆಯಿಂದ 20 ಮೈಲಿ ದೂರದಲ್ಲಿರುವಂತಹ ಬನೇಶ್ವರ ದೇವಸ್ಥಾನ. ಬನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಳಿದು ಅಲ್ಲಿ ರಾತ್ರಿಯನ್ನು ಕಳೆದು ಮರುದಿನವೂ ದಶಮಿ ಉಂಟು. ಗುರುವಾರ ಬೆಳಗ್ಗೆ ಅಲ್ಲಿಂದ ಸಜ್ಜನಗಡದತ್ತ ಪ್ರಯಾಣ ಮಾಡಬೇಕು ಅಂತ ದಾಮೋದರ ಪಳನಿಟ್ಕರ್ ಹೇಳ್ತಾರೆ. ಆಯಿತು ಅಂತ ಒಪ್ಪಿದ್ರು. ಅವರ ಸಹಪಾಠಿಗಳು, ಅವರ ಹಿತೈಷಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಬುಧವಾರದ ಆ ವಿಜಯದಶಮಿ ದಿವಸ ಭಗವಾನರನ್ನು ಅಲ್ಲಿಂದ ಬೀಳ್ಕೊಡ್ತಾರೆ. ಎಲ್ಲರಿಗೂ ಹಿರಿಯರಿಂದ ವಂದಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು, ಏನೂ ಇಲ್ಲ ಇವರ ಕೈಯಲ್ಲಿ, ಕೆಲವೊಂದಷ್ಟು ಪುಸ್ತಕಗಳನ್ನು, ಸೀಮಿತವಾದಂತಹ ವಸ್ತುಗಳನ್ನು ಹೊಂದಿ ಪ್ರಯಾಣವನ್ನು ಆರಂಭಿಸಿದ ಕಾಲಕ್ಕೆ ಎಲ್ಲವನ್ನೂ ತೊರೆದು ಹೊರಟಂತಹ ಶ್ರೀಧರರ ಕೈಗೆ ದಾಮೋದರ ಪಳನಿಟ್ಕರ್ ₹1 ಕೊಟ್ರಂತೆ ಕೈಯಲ್ಲಿ. ಇದನ್ನು ತಗೊಂಡೋಗು ಅಂತ. ಸರಿ ತೆಗೆದುಕೊಂಡು ಹೊರಟಂತಹ ಸಂದರ್ಭ ಆಶ್ವಯುಜ ಮಾಸದ ವಿಜಯದಶಮಿ ಅಂದರೆ ಮಳೆಗಾಲದ ಮುಕ್ತಾಯದ ಸಂದರ್ಭ ಅಲ್ಲ. ಮಳೆಗಾಲ ಇನ್ನೊಂದು ತಿಂಗಳು ಉಳಿತದೆ ಆ ಕಾಲಕ್ಕೆ. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಯಾರು ಒಳ್ಳೆಯ ಕಾರ್ಯಕ್ಕೆ ಹೋದಾಗ ಅದಕ್ಕೆ ವಿಘ್ನಗಳು ಮತ್ತೆ ಬಂದು ಒದಗುತ್ತದೆ. ಹಾಗೆ ಶ್ರೀಧರರು ಪ್ರಯಾಣವನ್ನು ಆರಂಭಿಸಿದಾಗ ಎಡೆ ಬಿಡದೆ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಒಂದು ಕ್ಷಣವೂ ವಿಚಲಿತರಾಗಲಿಲ್ವಂತೆ. ಅದೇ ಸುರಿಯುತ್ತಿರುವಂತಹ ಮಳೆಯಲ್ಲಿಯೇ ನಡೆದು ಹೊರಟರು. ಸಂಚಾರ ಸಾಗುತ್ತಾ ದಾಮೋದರ ಪಳನಿಟ್ಕರ್ ಹೇಳಿದ್ದು 20 ಮೈಲಿ ದೂರದಲ್ಲಿ ಬನೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಸಾಗುತ್ತಾ ರಾತ್ರಿ ಆಯಿತು. ಮಳೆಯು ಇವರಿಗೆ ಪಂಥಾಹ್ವಾನ ನೀಡಿದ ಹಾಗೆ ಎಡೆಬಿಡದೆ ಸುರಿಯುತ್ತಾ ಇದೆ. ಮಳೆಯೂ ನಿಲ್ಲಲಿಲ್ಲ. ಇವರ ಪ್ರಯಾಣವನ್ನು, ಇವರ ಕಾಲ್ನಡಿಗೆಯನ್ನು ಇವರು ನಿಲ್ಲಿಸಲಿಲ್ಲ.